ಹಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಆಫ್ಟರ್ ಮಾತ್ ಆಫ್ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಕೇಸ್, ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವರ್ಸಸ್ ಎ ರಾಜಪ್ಪ ನಂತರದ ಒಂದು ಪರಿಸ್ಥಿತಿಗಳನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ. ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವರ್ಸಸ್ ಎ ರಾಜಪ್ಪದಲ್ಲಿ ತ್ರಿಪದಿ ಪರೀಕ್ಷೆ, ಟ್ರಿಪಲ್ ಟೆಸ್ಟ್ ಅನ್ನೋದನ್ನ ಕೈಗಾರಿಕೆ ಆಗುವುದೇ ಅಥವಾ ಆಗುವುದಿಲ್ಲವೇ ಎಂಬುದನ್ನು ಗುರುತಿಸಲಾಯಿತು. ಇದು ಬಂದ ನಂತರವೂ ಸಹ ಇದೇ ಪ್ರಶ್ನೆ ಹಲವು ಬಾರಿ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಬಂದಿದೆ. ಅದರಲ್ಲಿ ಮೊದಲಿಗೆ ಗೋಪಾಲ್ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಂಪಿ ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ 1986 ಪ್ರಕರಣದಲ್ಲಿ ಖಾದಿ ಅಂಡ್ ಮತ್ತು ವಿಲೇಜ್ ಇಂಡಸ್ಟ್ರೀಸ್ ವಾಸ್ ಹೆಲ್ಡ್ ಟು ಬಿ ಅನ್ ಇಂಡಸ್ಟ್ರಿ. ಸೊ ಖಾದಿ ಮತ್ತು ಏನು ಹಳ್ಳಿ ಪ್ರದೇಶಗಳಿರುವಂತಹ ಕೈಗಾರಿಕೆಗಳೇನಿದೆ ಅದನ್ನ ಅವರು ಕೈಗಾರಿಕೆ ಸೆಕ್ಷನ್ 2 ಕ್ಲಾಸ್ ಜೆ ಪ್ರಕಾರ ಅದು ಕೈಗಾರಿಕೆ ಆಗುತ್ತದೆ ಅಂತ ಅಲ್ಲಿ ಈ ಒಂದು ತೀರ್ಪನ್ನ ಕೊಡ್ತಾರೆ. ಸೊ ಇದರಲ್ಲಿ ಮುಖ್ಯವಾಗಿ ಈ ಒಂದು ಮಂಡಳಿಯ ಕೆಲಸ ಕಾರ್ಯಗಳನ್ನ ನೋಡಿದಾಗ ಅದು ಅಲ್ಲಿ ಇರುವಂತಹ ಒಂದು ಕೆಲಸಗಾರರಿಗೆ, ಆ ಒಂದು ಮಂಡಳಿಯ ಕೆಲಸಗಾರರಿಗೆ ಸಹಾಯವಾಗುವಂತ ರೀತಿಯಲ್ಲಿ ಕೆಲಸವನ್ನ ಮಾಡಲಾಗಿತ್ತು. ಜೊತೆಗೆ ಅಲ್ಲಿ ಏನು ಆ ಒಂದು ಕಚ್ಚಾ ಪದಾರ್ಥಗಳನ್ನ ಉತ್ಪಾದನೆಗೆ ಆ ಸಹಕಾರಿ ಸಂಘಗಳಿಗೆ ಅಲ್ಲಿ ಸರಬರಾಜನ ಮಾಡಲಾಗ್ತಿತ್ತು. ಸೊ ಅದು ಆ ಮಂಡಳಿಗೋಸ್ಕರ ಅದು ಆಗಿತ್ತು. ಜೊತೆಗೆ ಅಲ್ಲಿಯ ಒಂದು ಆ ಸೊಸೈಟಿ ಅನ್ನೋರು ಏನು ಅವರಿಗೆ ಕಚ್ಚಾ ಪದಾರ್ಥಗಳನ್ನ ಸಪ್ಲೈ ಮಾಡ್ತಾ ಇದ್ರು ಅದು ಮಂಡಳಿಯವ್ರಿಗೋಸ್ಕರನೇ ಕೂಡ ಆಗಿತ್ತು. ಸೊ ಮಂಡಳಿಯನ್ನ ಬಿಟ್ಟು ಬೇರೆಯವ್ರಿಗೆ ಅದನ್ನ ಸಪ್ಲೈ ಮಾಡಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಸೊ ಹಾಗೆ ಸಪ್ಲೈ ಮಾಡಿರುವಂತಹ ಮಂಡಳಿಯವರು ಆ ಒಂದು ಪದಾರ್ಥಗಳನ್ನ ತಗೊಂಡು ತೆರೆದ ಮಾರುಕಟ್ಟೆಯಲ್ಲಿ ಮಾರಾಟನ ಮಾಡ್ತಾ ಇದ್ದು. ಸೊ ಈ ರೀತಿಯಾದಂತಹ ಒಂದು ವ್ಯಾಪಾರವನ್ನ ಅಥವಾ ವ್ಯವಹಾರವನ್ನ ಅವರು ಕೈಗಾರಿಕೆ ಅಂತ ಕರೆದ್ರು. ಇನ್ನು ಮುಂದುವರಿತಾ ಕರ್ಣಿ ಪ್ರಾಪರ್ಟೀಸ್ ಲಿಮಿಟೆಡ್ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್. So here there was a company which was engaged in the business of real estate and rented several flats in the building owned by it. So ಈ ಮುಖ್ಯವಾಗಿ ಇಲ್ಲಿ ಒಂದು ಕಂಪನಿ ಒಂದು ಬಿಲ್ಡಿಂಗ್ ಅನ್ನ ಬಾಡಿಗೆ ತೆಗೆದುಕೊಂಡು ಅದನ್ನ ಬಾಡಿಗೆಗಾಗಿ ಅದನ್ನ ಬಿಡಲಾಗಿತ್ತು. And the company rendered to the tenants service like arrangements of water, free supply of electricity, washing, cleaning, lift service, sanitary, electricity repairs, everything. ಸೊ ಅಲ್ಲಿ ಆ ವಾಸವಾಗಿರುವಂತರು ಬಾಡಿಗೆದಾರರಿಗೆ ಏನೇನು ವ್ಯವಸ್ಥೆಗಳು ಬೇಕು, ನೀರು ಸರಬರಾಜು ಆಗಿರ್ಬೋದು, ವಿದ್ಯುತ್ ಆಗಿರಬಹುದು, ಒಳಚರಂಡಿಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಸಹ ಕಂಪನಿನೇ ಒಂದು ವಿಚಾರಗಳನ್ನ ನೋಡ್ಕೋತಾ ಇತ್ತು. ಸೊ ಈ ಎಲ್ಲ ಒಂದು ಸೇವೆಯನ್ನ ಅಲ್ಲಿ ಯಾರು ಬಾಡಿಗೆದಾರರಿದ್ರು ಅವರಿಗೆ ಈ ಕಂಪನಿ ಸೇವೆಯನ್ನ ಕೊಡ್ತಾ ಇತ್ತು. ಅಂಡ್ ಈ ಎಲ್ಲಾ ಸೇವೆಯನ್ನ ಒದಗಿಸ್ಕೊಡ್ಲಿಕ್ಕೆ ಕಂಪನಿಯವರು ಕೆಲವು ಕೆಲಸಗಾರರನ್ನ ಅಲ್ಲಿ ನೇಮಕ ಮಾಡಲಿದ್ರು. ಸೊ ಇಲ್ಲಿ ಆ ಒಂದು ಕೈಗಾರಿಕೆ ಅನ್ನೋ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ನಿಯೋಜಕರು ಮತ್ತು ನೌಕರರ ಒಂದು ಸಂಬಂಧವಿದೆಯೇ, ಅಲ್ಲಿ ಅದು ಕೈಗಾರಿಕೆ ಆಗುವುದೇ ಅನ್ನೋ ಒಂದು ಪ್ರಶ್ನೆಯಲ್ಲಿ ಬಂದಾಗ ಅಲ್ಲಿ ಹೇಳುವಂಥದ್ದು ದ ಆಕ್ಟಿವಿಟಿ ಕ್ಯಾರಿಡ್ ಆನ್ ವಾಸ್ ನಾಟ್ ಅ ಕ್ಯಾಶುಯಲ್ ಒನ್ ಬಟ್ ವಾಸ್ ಅ ಸಿಸ್ಟಮ್ಯಾಟಿಕ್ and for profit earning and therefore it is an industry. ಸೊ ಇಲ್ಲಿ ನಡೆದಿರುವಂತಹ ಒಂದು ಚಟುವಟಿಕೆಗಳನ್ನ ನೋಡಿದಾಗ ಅದು ಸಾಮಾನ್ಯ ರೀತಿಯಾದಂಥದ್ದಲ್ಲ, ಅಲ್ಲಿ ಒಂದು ಕ್ರಮಬದ್ಧವಾಗಿ ನಡೀತಿರುವಂತಹ ಒಂದು ಚಟುವಟಿಕೆ, ಅಲ್ಲಿ ಲಾಭ ಮಾಡುವ ಒಂದು ಉದ್ದೇಶನೂ ಕೂಡ ಇದೆ, ನಿಯೋಜಕ ಮತ್ತು ನೌಕರ ಅನ್ನೋ ಒಂದು ಸಂಬಂಧನೂ ಕೂಡ ಇದೆ, ಹಾಗಾಗಿ ಅದು ಕೈಗಾರಿಕೆ ಆಗುತ್ತದೆ ಅಂತ ಈ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಇನ್ನು ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಗಣೇಶ್ ಜಿ ಲಾಲ್. ಸೊ ಈ ಒಂದು ಪ್ರಕರಣವು ಕೂಡ ಕೈಗಾರಿಕಾ ವಿವಾದ ಅಧಿನಿಯಮದ ಪ್ರಕಾರ ಇಲ್ಲೂ ಕೂಡ ಅದೇ ಒಂದು ಪ್ರಶ್ನೆ ಬರುತ್ತೆ. ಇದರಲ್ಲಿ ಎದುರುದಾರರು ಗಣೇಶಿ ಲಾಲ್ ಎಂಬುವರು ಒಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ರವರ ಒಂದು ಕಚೇರಿಯಲ್ಲಿ ಕೆಲಸನ ಮಾಡ್ತಾ ಇದ್ರು, ತಾತ್ಕಾಲಿಕವಾಗಿ ಕೆಲಸನ ಮಾಡ್ತಿದ್ರು, ಒಂದು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅವರು ಕೆಲಸನ ಮಾಡ್ತಾ ಇದ್ರು. ಸೊ ಇದರಲ್ಲಿ ಬಂದಂತಹ ಮುಖ್ಯ ಪ್ರಶ್ನೆ ಏನು ಅಂದ್ರೆ ಅವನ ಕೆಲಸದಿಂದ ಅವನ ತೆಗೆದುಹಾಕುವಿಕೆ, ಟರ್ಮಿನೇಷನ್, ವಜಾಗೊಳಿಸುವಿಕೆ ಈ ಒಂದು ವಿಚಾರವಾಗಿ ಒಂದು ಪ್ರಶ್ನೆ ಇಲ್ಲಿ ಬರುತ್ತೆ. ಸೊ ಇದರಲ್ಲಿ ಮುಂದುವರಿಯುತ್ತಾ ಆ ಒಂದು ಕೆಲಸಗಾರನ ಒಂದು ಕೆಲಸ ಅಲ್ಲಿ ಏನಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಾರ್ವಭೌಮ ಕೆಲಸ ಇಲ್ಲ. ಜೊತೆಗೆ ಅಲ್ಲಿ ಆ ಲಾ ಡಿಪಾರ್ಟ್ಮೆಂಟ್ ಏನು ಒಂದು ಕಾನೂನು ಇಲಾಖೆ ಸರ್ಕಾರದ್ದು ಆಗಿದೆ, ಅಲ್ಲಿ ಎಲ್ಲಿ ಆತ ಕೆಲಸವನ್ನ ಮಾಡ್ತಿದ್ದಾನೆ ಅದನ್ನ ನಾವು ಕೈಗಾರಿಕೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಇಲ್ಲಿ ಮುಖ್ಯವಾಗಿ ಈ ಪ್ರಕರಣ ಸುಪ್ರೀಂ ಕೋರ್ಟ್, ಸರ್ವೋಚ್ಚ ನ್ಯಾಯಾಲಯ ಬರೋದಕ್ಕಿಂತ ಮುಂಚೆ ಲೇಬರ್ ಕೋರ್ಟ್ ಅಲ್ಲೂ ಕೂಡ, ಹೈಕೋರ್ಟ್ ಅಲ್ಲೂ ಕೂಡ ಇದರಲ್ಲಿ ದಾವೆನ ಹೂಡಲಾಗಿತ್ತು, ಅರ್ಜಿನ ಸಲ್ಲಿಸಲಾಗಿತ್ತು. ಆದ್ರೆ ಯಾತಕ್ಕಾಗಿ ಒಂದು ಕಾನೂನು ಇಲಾಖೆಯನ್ನ, ಸರ್ಕಾರದ ಕಾನೂನು ಇಲಾಖೆಯನ್ನ ಕೈಗಾರಿಕೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಸಂಪೂರ್ಣವಾದ ವಿವರಣೆಯನ್ನ ಇಲ್ಲಿ ನೀಡಲಾಗಲಿಲ್ಲ. ಆದ್ರೂ ಕೂಡ ಸರ್ಕಾರದ ಇಲಾಖೆ ಅಂತ ಬಂದಾಗ ಅದು ಯಾವುದೇ ಕಾರಣಕ್ಕೂ ಇಂಡಸ್ಟ್ರಿ ಆಗಲ್ಲ, ಕೈಗಾರಿಕೆ ಆಗಲ್ಲ ಅಂತ ಹೇಳ್ತಾರೆ. ಇನ್ನು
ಮೊಹಮ್ಮದ್ ರಾಜ್ ಮೊಹಮ್ಮದ್ ವೆಸಸ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಕಮ್ ಲೇಬರ್ ಕೋರ್ಟ್ ವಾರಂಗಲ್. ಈ ಒಂದು ಕೇಸಲ್ಲಿ ಅರ್ಜಿದಾರರು ಟ್ಯಾಬ್ಯುಲೇಟರ್ ಲೆಕ್ಕಾಧಿಕಾರಿಯಾಗಿ ಒಂದು ಕನ್ಸಾಲಿಡೇಟೆಡ್ ಪೇ, ಅವನ ಒಂದು ವೇತನ, ತಿಂಗಳ ವೇತನ 280 ರೂಪಾಯಿ ಆತನಿಗೆ ನೇಮಕವನ್ನ ಮಾಡಲಾಗಿತ್ತು. ಸೊ ಆತ ರೀಜನಲ್ ಜಾಯಿಂಟ್ ಡೈರೆಕ್ಟರ್ ಆಫ್ ಸೆನ್ಸಸ್ ಖಮಾಮ್, ಸೊ ಪ್ರಾದೇಶಿಕ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಏಪ್ರಿಲ್ 24, 1981 ರಿಂದ ಫೆಬ್ರವರಿ 27, 1982 ವರೆಗೂ ಜಂಟಿ ನಿರ್ದೇಶಕರ ಕಚೇರಿಯಲ್ಲಿ ಕೆಲಸವನ್ನ ಮಾಡ್ತಿದ್ರು. And all of a sudden, the regional joint director central operation Khammam region, they prevented him from attending his duties, thereby violating the provision of section 25F of the act. ಸೊ ಇದಕ್ಕೆ ತಂದಿಗೆ ಅಲ್ಲಿಯ ಒಂದು ನಿರ್ದೇಶಕರು, ಜಂಟಿ ಕಚೇರಿಯ ನಿರ್ದೇಶಕರೇನಿದ್ರು, ಅವನನ್ನ ಕೆಲಸನ ಮಾಡಲಿಕ್ಕೆ ತಡೀತಾ ಇದ್ರು. ಅಲ್ಲಿ ಸೆಕ್ಷನ್ 225F, ಸೊ ಅಲ್ಲಿಗೆ ಅವನಿಗೆ ಕೆಲಸನ ನೀಡದೇ ಇರುವಂತಹ ಒಂದು ಸಂದರ್ಭ ಅಲ್ಲಿ ಬಂದಿತ್ತು. ಸೊ ಅಲ್ಲಿ ಈ ಒಂದು ಪ್ರಕರಣದಲ್ಲಿ ಅವನ ಒಂದು ಕೆಲಸದ ಒಂದು ತೆಗೆದುಹಾಕುವಿಕೆಯ ಬಗ್ಗೆ 25F ಪ್ರಕಾರ ಯಾವುದೇ ಒಂದು ನೋಟಿಸ್ ಅನ್ನ ನೀಡಲಾಗಲಿಲ್ಲ, ಜೊತೆಗೆ ಅವನಿಗೆ ಯಾವುದೇ ಪರಿಹಾರನೂ ಕೂಡ ನೀಡಲಾಗಲಿಲ್ಲ. ಸೊ ಅಲ್ಲಿ ಅವನ ಒಟ್ಟಾರೆ ಸೇವಾ ಅವಧಿ ಅಂತ ನೋಡೋದಾದ್ರೆ 240 ದಿವಸಗಳು ಅವನ ಒಂದು ಸೇವಾ ಅವಧಿಯನ್ನ ಪೂರ್ಣಗೊಳಿಸಿದ್ರು. And after termination of the service, the petitioner approached a respondent on several occasions to provide him the job, but his efforts went in vain. ಸೊ ಇದಲ್ದೇನೆ ಆತ ಕೆಲಸನ ತೆಗೆದುಹಾಕುವಿಕೆ ಆದ ನಂತರವೂ ಸಹ ಹಲವು ಬಾರಿ ಹೋಗಿ ಕೇಳ್ಕೊತಾನೆ ಕೆಲಸ ಕೊಡಿ ಅಂತ, ಆದ್ರೆ ಅವ್ರು ಯಾರು ಕೂಡ ಅವನಿಗೆ ಕೆಲಸನ ಕೊಡಲ್ಲ. ಅಂಡ್ ಆ ಒಂದು ಸಂದರ್ಭದಿಂದ ಯಾವ ದಿನ ಅವನ ಕೆಲಸನ ತೆಗೆದು ಹಾಕದಿತ್ತೋ ಆ ದಿನದಿಂದ ಆ ಒಬ್ಬ ವ್ಯಕ್ತಿ ಬೇರೆ ಎಲ್ಲೂ ಕೂಡ ಆತ ಕೆಲಸವನ್ನ ಗಳಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಿರುದ್ಯೋಗಿಯಾಗಿ ಹಾಗೆ ಆತ ಉಳಿದ. ಜೊತೆಗೆ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಅವನಿಗೆ ಹದಗೆಟ್ಟಿತ್ತು. ಅಂತ ಸಂದರ್ಭದಲ್ಲೂ ಕೂಡ ಅವನು ಟ್ರಿಬ್ಯುನಲ್ ಅಂದ್ರೆ ನ್ಯಾಯಾಧಿಕರಣದ ಮುಂದೆ ಆತನಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಅಲ್ಲಿ ಒಂದು ಕೈಗಾರಿಕಾ ನ್ಯಾಯಾಧಿಕರಣದ ಮುಂದೆ ಅವನು ಸಮಯಕ್ಕೆ ಸರಿಯಾಗಿ ಅರ್ಜಿ ಸಲ್ಲಿಸಲು ವಿಳಂಬವಾದರೂ ಸಹ ಅವನ ಒಂದು ಈ ಅರ್ಜಿಯನ್ನ ಮನ್ನಣೆ ಮಾಡಲಾಗಿತ್ತು. ಸೊ ಹಾಗಾಗಿ ಆತ ಟ್ರಿಬ್ಯುನಲ್ ಮುಂದೆ ತನ್ನ ಒಂದು ಕೆಲಸದಲ್ಲಿ ಅವರು ಪುನಃ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಆ ಒಂದು ತೀರ್ಪನ್ನ ನ್ಯಾಯಾಧಿಕರಣ ನೀಡಲಾಗಿತ್ತು. ಆದ್ರೆ ಇಲ್ಲಿ ಮೊದಲನೇ ಒಂದು ವಿಚಾರ ಅಂತ ಬಂದಾಗ, ಲೇಬರ್ ಕೋರ್ಟ್ ಟ್ರಿಬ್ಯುನಲ್ ಅಲ್ಲಿ ಆ ರೀತಿ ಆಯ್ತು. ಲೇಬರ್ ಕೋರ್ಟ್ ಮುಂದೆ ಬಂದಾಗ ಅವರು ಈ ಸೆನ್ಸಸ್ ಡಿಪಾರ್ಟ್ಮೆಂಟ್ ಅಂತ ಬಂದಾಗ, ಸೆನ್ಸಸ್ ಡಿಪಾರ್ಟ್ಮೆಂಟ್ ಅನ್ನೋದು, ಈ ಇಲಾಖೆ ಅನ್ನೋದು ಅದು ಕೈಗಾರಿಕೆ ಆಗುವುದೇ ಅಥವಾ ಇಲ್ಲವೇ ಅಂತ ಪ್ರಶ್ನೆ ಬಂದಾಗ, ಕೈಗಾರಿಕಾ ವಿವಾದ ಆಗಬೇಕು ಅಂದ್ರೆ ಮೊದಲಿಗೆ ಆ ಒಂದು ಸಂಸ್ಥೆ ಇಲಾಖೆ ಕೈಗಾರಿಕೆ ಆಗಬೇಕು. ಸೊ ಕೈಗಾರಿಕೆ ಆಗುವುದೇ ಅಥವಾ ಇಲ್ಲವೇ ಅಂತ ಬಂದಾಗ, ಸೆನ್ಸಸ್ ಡಿಪಾರ್ಟ್ಮೆಂಟ್ ಇಸ್ ನಾಟ್ ಎನ್ ಇಂಡಸ್ಟ್ರಿ and disengagement of petitioner from service cannot be considered to be retrenchment according to the act. ಸೊ ಇಲ್ಲಿ ಲೇಬರ್ ಕೋರ್ಟ್ ಹೇಳಂತದ್ದೇನು, ಯಾವುದೇ ಕಾರಣಕ್ಕೂ ಅಲ್ಲಿ ಗಣನೆ ಮಾಡುವಂತಹ ಒಂದು ಇಲಾಖೆ ಏನಿದೆ, ಸರ್ಕಾರದ ಇಲಾಖೆ ಏನಿದೆ, ಅದು ಕೈಗಾರಿಕೆಯಾಗುವುದಿಲ್ಲ. ಹಾಗಾಗಿ ಅಲ್ಲಿಯ ಕೆಲಸಗಾರ ವರ್ಕ್ಮೆನ್ ಅನ್ನೋ ಒಂದು ಡೆಫಿನೇಷನ್ ಅಲ್ಲಿ ಬರೋದಿಲ್ಲ. ಹಾಗಾಗಿ ಅವನ ಕೆಲಸದಿಂದ ತೆಗೆದುಹಾಕುವಿಕೆ ಕೈಗಾರಿಕೆ ವಿವಾದ ಆಗುವುದಿಲ್ಲ ಅಂತ ಇಲ್ಲಿ ಪ್ರಕರಣದಲ್ಲಿ ಒಂದು ತೀರ್ಪನ್ನ ನೀಡ್ತಾರೆ. ಇನ್ನು ಇಂದ್ರಾವದನ್ ವರ್ಸಸ್ ಲಕ್ಷ್ಮೀ ದೇವಿ ನಾರಾಯಣ್ ದೇವ್ ಟ್ರಸ್ಟ್ ಅನ್ನೋ ಒಂದು ಪ್ರಕರಣದಲ್ಲಿ, ಈ ಒಂದು ಕೇಸಲ್ಲಿ ಅರ್ಜಿದಾರರು ದೊಲೇರಾ ಸ್ವಾಮಿನಾರಾಯಣ್ ಟೆಂಪಲ್ ನಲ್ಲಿ ಅವರು ಕೆಲಸವನ್ನ ಮಾಡ್ತಾ ಇದ್ರು. ಅಂಡ್ ಅದು ನಮ್ಮ ಎದುರುದಾರರ ಒಂದು ಸೇರಿರುವಂತಹ ಒಂದು ದೇವಸ್ಥಾನದ ಒಂದು ನ್ಯಾಸದಲ್ಲಿ ರಚನೆಯಾದಂತಹ ಒಂದು ಟ್ರಸ್ಟ್ ಆಗಿತ್ತು. ಸೊ ಇಲ್ಲಿ ಅವರು ಒಂದು ಕೈಗಾರಿಕಾ ವಿವಾದವನ್ನ ಲೇಬರ್ ಕೋರ್ಟ್ ಮುಂದೆ ಅವರು ಒಂದು ಪ್ರಕರಣನ ದಾಖಲೆ ಮಾಡಿದ್ರು. ಸೊ ಇದರಲ್ಲಿ ಏನು ಅಂದ್ರೆ, the service was being terminated without following the provisions of 25F of the Industrial Dispute Act. ಸೊ ಕೆಲಸದಿಂದ ತೆಗೆದುಹಾಕುವಿಕೆ ಮಾಡುವಂತ ಸಂದರ್ಭದಲ್ಲಿ ನೋಟಿಸ್ ಅನ್ನು ನೀಡದೇ ಇದ್ರು, ನನಗೆ ಅದ್ರ ಬಗ್ಗೆ ಗಮನ ಇರಲಿಲ್ಲ ಅನ್ನೋ ಒಂದು ವಿಚಾರದಲ್ಲಿ ಇಲ್ಲಿ ಅವರು ಒಂದು ವಿವಾದವನ್ನ ತಂದ್ರು. ಆದ್ರೆ ಕೋರ್ಟ್ ಅಬ್ಸರ್ವ್ ಮಾಡಿದಂಥದ್ದು ಏನು ವಿಚಾರ ಅಂದ್ರೆ, the submission cannot be accepted as temple run by the trust is not involved in any kind of business or undertaking any manufacturing activity to include in the definition of industry.
ಸೊ ಇಲ್ಲಿ ಅದು ದೇವಸ್ಥಾನ ಅಂತ ಆಗಿರೋದ್ರಿಂದ, ಅದು ಒಂದು ನ್ಯಾಸದ ಮೂಲಕ ನಡೆಸುವಂತಹ ದೇವಸ್ಥಾನ ಆಗಿರೋದ್ರಿಂದ, ಸೊ ಅದು ಅಲ್ಲಿ ಯಾವುದೇ ರೀತಿಯಾದಂತಹ ಉತ್ಪನ್ನದ ಚಟುವಟಿಕೆ ಆಗಲಿ ಅಥವಾ ಅಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರವಾಗಲಿ ಅಲ್ಲಿ ಮಾಡುವಂತಹ ಒಂದು ಉದ್ದೇಶ ಇರಲಿಲ್ಲ. ಹಾಗಾಗಿ ಅದು ಕೈಗಾರಿಕೆ ಆಗುವುದಿಲ್ಲ ಅಂತ ತೀರ್ಪನ್ನ ಕೊಡ್ತಾರೆ. ಇನ್ನು ಸೋನಿ ಫೋಟೋಸ್ಟಾಟ್ ಸೆಂಟರ್ ವರ್ಸಸ್ ವಾಸುದೇವ್ ಗುಪ್ತಾ. ಸೊ ಇದರಲ್ಲೂ ಕೂಡ ದ ಪಿಟಿಷ ಅರ್ಜಿದಾರರು ಅವರು ಒಂದು ಫೋಟೋಸ್ಟಾಟ್ ಮೆಷಿನ್ ಅನ್ನ ಒಂದು 128 ಸ್ಕ್ವೇರ್ ಫೀಟ್ ಉಳ್ಳ ಒಂದು ರೂಮ್ ನಲ್ಲಿ ಅವರು ಅದನ್ನ ಬಳಸ್ತಾ ಇದ್ರು, ಅಲ್ಲಿ ಇನ್ಸ್ಟಾಲ್ ಕೂಡ ಮಾಡಿದ್ರು. ಈ ಒಂದು ಅಂಗಡಿಯನ್ನ ಡೈರೆಕ್ಟರ್ ಆಫ್ ಇಂಡಸ್ಟ್ರೀಸ್ ಪ್ರಕಾರ ನೋಂದಣಿಯನ್ನು ಕೂಡ, ಅಂಗಡಿಯ ಒಂದು ವ್ಯಾಪಾರಕ್ಕಾಗಿ ನೋಂದಣಿಯನ್ನು ಕೂಡ ಮಾಡಲಾಗಿತ್ತು. ಸೊ ಇದರಲ್ಲಿ 2 ಮಷೀನ್ಗಳನ್ನ ಆ ಅಂಗಡಿನಲ್ಲಿ ಫೋಟೋಸ್ಟಾಟ್ ಮಷೀನ್ ನ ಅವರು ಯೂಸ್ ಮಾಡ್ತಾ ಇದ್ರು. ಸೊ ಒಂದು ಮಷೀನ್ ಅನ್ನ ತಮ್ಮ ಕೆಲಸಕ್ಕೆ ಬಳಸ್ತಾ ಇದ್ರು, ಮತ್ತೊಂದು ಮಷೀನ್ ಅನ್ನ ಆ ಒಂದು ಆರ್ಡರ್ಗಳನ್ನ ಪಡ್ಕೊಳ್ಳಿಕ್ಕೆ ಮತ್ತು ಅದರ ಪೂರೈಕೆಯನ್ನ ಮಾಡಲಿಕ್ಕೆ ಮತ್ತೊಂದು ಮಷೀನ್ ಅನ್ನ ಅವರು ಉಪಯೋಗಿಸ್ತಾ ಇದ್ರು. ಸೊ ಇಲ್ಲಿ ಬಂದಂತಹ ಪ್ರಶ್ನೆ ಏನು ಅಂತ ಅಂದ್ರೆ, workmen they required an experience certificate for applying the job elsewhere and the same was given on 1990 by the proprietor of the shop. ಸೊ ಈ ಫೋಟೋಸ್ಟಾಟ್ ಮಷೀನ್ ಅಲ್ಲಿ ಕೆಲಸ ಮಾಡೋರಿಗೆ ಕೆಲವೊಂದು ಅನುಭವ ಇರಬೇಕು. ಹಾಗೆ ಅನುಭವ ಉಳ್ಳಂತಹ ಒಬ್ಬರು ವ್ಯಕ್ತಿ ಅಲ್ಲಿ ಯಾರು ಇದ್ದಾರೆ ಅವರು ಅಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ಸಂದರ್ಭದಲ್ಲಿ ಇಲ್ಲಿ ಆ ಕೆಲಸಗಾರನಿಗೆ 1990ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅವನಿಗೆ ಕೆಲಸನ ನೀಡಲಾಗಿತ್ತು. ಅದಾದ ನಂತರ ಆ ಕೆಲಸಗಾರ ಆ ಹೆಲ್ಪರ್ ಆಗಿ ದಿನಾಂಕ 10/12/1990ರವರೆಗೂ ಆತ ಅಲ್ಲಿ ಕೆಲಸನ ಮಾಡ್ತಾನೆ. ಅದ ನಂತರ ಅವನ ಒಂದು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, ಅನುಭವ ಇರುವಂತಹ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಆ ಕೆಲಸವನ್ನ ಅವನು ಬಿಟ್ಬಿಡ್ತಾನೆ. ಮುಂದೆ ಇನ್ನೂ ಹಲವು ಅವಕಾಶಗಳು ಸಿಗಬಹುದು ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನ ತೆಗೆದುಕೊಂಡು ಅವನು ಆ ಕೆಲಸನ ಬಿಟ್ಬಿಡ್ತಾನೆ. ಸೊ ಇಲ್ಲಿ ಬಂದಂತ ಮುಖ್ಯ ಪ್ರಶ್ನೆ ಏನು ಅಂತ ಅಂದ್ರೆ, ಈ ಫೋಟೋಸ್ಟಾಟ್ ಮೆಷಿನ್ ಅನ್ನು ಉಳ್ಳುವಂತಹ ಒಂದು ಆ ಅಂಗಡಿ ಅದು ಕೈಗಾರಿಕೆ ಆಗುವುದೇ ಅನ್ನೋ ಒಂದು ಪ್ರಶ್ನೆ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ಅವ್ರು ಹೇಳುವಂತಹ ವಿಚಾರ ಏನು ಅಂತ ಅಂದ್ರೆ, ಇಟ್ ವಾಸ್ ಡೆಲಿವರ್ಡ್ a single lawyer or rural medical practitioner or urban doctor with a little assistant or menial servant may pay a profession but may not be said to run an industry. ಸೊ ಯಾವುದೇ ಒಬ್ಬ ಏಕೈಕ ವಕೀಲ ಆಗಿರ್ಬೋದು, ಒಬ್ಬ ಡಾಕ್ಟರ್, ಒಬ್ಬ ಕ್ಲಿನಿಕ್ ನ ನಡೆಸುವಂತದ್ದಾಗಿರ್ಬೋದು, ಯಾವುದೇ ನಗರ ಪ್ರದೇಶದಲ್ಲಿ ಆಗಿರ್ಬೋದು, ತಮ್ಮ ಜೊತೆಗೆ ಡಾಕ್ಟರ್ ಅಂದ್ರೆ ಕಂಪೌಂಡರ್ ಅಂತವ್ರು ಆಗಿರ್ಬೋದು, ಸಹಾಯಕ್ಕೆ ಇರುವಂತವರು, ಅಥವಾ ಲಾಯರ್ ಅಂತ ಬಂದಾಗ ಜೂನಿಯರ್ ಲಾಯರ್ ಅಂತ ಒಬ್ರು ಅವ್ರ ಜೊತೆಗೆ ಅಲ್ಲಿ ಸಹಾಯಕ್ಕೆ ಅಂತ ಇರಬಹುದು. ಸೊ ಹಾಗೆ ವೃತ್ತಿಯನ್ನ ನಡೆಸುವಂತಹ ಒಂದು ಜಾಗವನ್ನ ನಾವು ಕೈಗಾರಿಕೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. And that is not because employee does not make a contribution, not because the profession is too high to be classified as a trade of industry, but its commercial connotations, but because there is nothing like organized labor in such employment. ಸೊ ಇಲ್ಲಿ ಬರುವಂತ ವಿಚಾರ ಏನು ಅಂತ ಅಂದ್ರೆ, ಸೊ ಅದು ವೃತ್ತಿ ಅಂತ ಆಗತ್ತೆ, ಅದಾಗಿ ಅದು ವ್ಯಾಪಾರ ಅಲ್ಲ, ಹಾಗಾಗಿ ಅದೊಂದೇ ಕಾರಣದ ಮೇಲೆ ಅದು ಇಂಡಸ್ಟ್ರಿ ಅಲ್ಲ ಅಂತ ಹೇಳೋದಂತದೇ ಅಲ್ಲ. ಸೊ ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕ್ರಮಬದ್ಧವಾಗಿ ಒಂದು ರೀತಿಯಾದಂತಹ ಶ್ರಮದಲ್ಲಿ ಕೆಲಸ ಮಾಡುವಂತಹ ಉದ್ಯೋಗ ಅದು ಆಗಿರೋದಿಲ್ಲ. ಹಾಗಾಗಿ ಅಲ್ಲಿ ಅನುಭವ ಇರುವುದರನ್ನು ಮಾತ್ರ ನಾವು ತೆಗೆದುಕೋತೀವಿ ಅಂತ ಬಂದಾಗ, ಅಂತಹ ಯಾವುದೇ ಒಂದು ಸಂಸ್ಥೆಗಳಾಗ್ಲಿ ಅಂತ ಯಾವುದೇ ಜಾಗಗಳಾಗ್ಲಿ ಯಾವುದು ಕೂಡ ಅಲ್ಲಿ ಇಂಡಸ್ಟ್ರಿ ಅಂತ ಆಗಲ್ಲ. ಇದು UP ವರ್ಸಸ್ ಜೈಬೀರ್ ಸಿಂಗ್ 2017ನಲ್ಲಿ ಬಂದಂತಹ ಒಂದು ಪ್ರಕರಣ. ಸಂವಿಧಾನ ರಚನೆಯಲ್ಲಿ ಆದಂತಹ 5 ವಿಭಾಗೀಯ ಪೀಠ ಉಳ್ಳಂತಹ ನ್ಯಾಯಾಧೀಶರು ಉಳ್ಳಂತಹ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸ್ಟೇಟ್ ಆಫ್ UP ವರ್ಸಸ್ ಜೈಬೀರ್ ಸಿಂಗ್. ಸೊ ಇಲ್ಲಿ ಈ ಒಂದು ವ್ಯಾಖ್ಯಾನ ನಮ್ಮ ಬ್ಯಾಂಗ್ಳೂರು ವಾಟರ್ ಸಪ್ಲೈ ವರ್ಸಸ್ ರಾಜಪ್ಪಾದಲ್ಲಿ ನೀಡದಂತಹ ಒಂದು ತ್ರಿಪದಿ ಪರೀಕ್ಷೆಯನ್ನ ಪುನಃ ಪರಿಶೀಲನೆಯನ್ನ ಮಾಡ್ತಾ ಅವರು ಈ ಒಂದು ತ್ರಿಪದಿ ಪರೀಕ್ಷೆ ಯಾವ ರೀತಿಯಾಗಿ ನಾವು ಅದನ್ನ ಅನ್ವಯ ಮಾಡಬಹುದು ಅನ್ನೋ ಒಂದು ವಿಚಾರನ ಇಲ್ಲಿ ತರ್ತಾರೆ. The judges they delivered different opinion in case of Bangalore water supply different times, and in some cases without going through or having opportunity of going through the opinion of some judge on the bench, and having themselves recognized the definition of the clause in the act is so wide and vague, it is not susceptible to a very definition precise meaning. So ಈ ಒಂದು ಕೇಸಲ್ಲಿ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವರ್ಸಸ್ ರಾಜಪ್ಪಾದಲ್ಲಿ ಕೊಟ್ಟಂತಹ ತೀರ್ಪಿನಲ್ಲಿ ನ್ಯಾಯಾಧೀಶರ ಒಂದು ತೀರ್ಪು ಅದು ಬಹುಮತದಲ್ಲೂ ಮತ್ತು
ಅಲ್ಪಸಂಖ್ಯಾತರ ಒಂದು ತೀರ್ಪನ್ನ ನೋಡಿದಂಥ ಸಂದರ್ಭದಲ್ಲಿ ಯಾರೂ ಕೂಡ ನಿಖರವಾಗಿ ಇಂಥದ್ದೇ ನಾವು ಕೈಗಾರಿಕೆ ಅಂತ ಕರಿಬಹುದು ಅಂತ ಅಲ್ಲಿ ಎಲ್ಲೂ ಕೂಡ ಸ್ಪಷ್ಟತೆಯನ್ನ ನೀಡಿಲ್ಲ ಅಂತ ಅಲ್ಲಿ ಹೇಳ್ತಾರೆ. And in the opinion of all of them, it would be better that legislator intervenes, clarifies the legal position by simply amending the definition of industry. ಸೊ ಇಲ್ಲೂ ಕೂಡ ಈ ಪ್ರಕರಣದ ಕೂಡ ಕೈಗಾರಿಕೆ ಎಂಬ ವ್ಯಾಖ್ಯಾನವನ್ನ ತಿದ್ದುಪಡಿ ಮಾಡಬೇಕು ಅನ್ನೋ ಒಂದು ಇಚ್ಛೆಯನ್ನ ಇಲ್ಲಿ ಕೂಡ ಸೂಚಿಸ್ತಾರೆ. ಸೊ ಹಾಗಾಗಿ ಆ ಒಂದು ತಿದ್ದುಪಡಿ ಮಾಡುವಂತ ಅಧಿಕಾರ ಶಾಸಕಾಂಗಕ್ಕೆ ಇದೆ ಹೊರತು ಬೇರೆ ಯಾರಿಗೂ ಇಲ್ಲ. ಸೊ ಅವ್ರ ಹಾಗೆ ಹಸ್ತಕ್ಷೇಪ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಸೊ ದ ಲೆಜಿಸ್ಲೇಚರ್ ಡಿಡ್ ರೆಸ್ಪಾಂಡ್ ಬೈ ಅಮೆಂಡಿಂಗ್ ದ ಡೆಫಿನಿಷನ್, but unfortunately it's been 23 years, which is not enough for the legislature to provide ADR to the employees of specific categories of industries excluded from the amended definition. ಸೊ ತಿದ್ದುಪಡಿ ಆಗಿ 1980s ಅಲ್ಲಿ ತಿದ್ದುಪಡಿಯನ್ನ ಮಾಡಿದ್ರೂ ಕೂಡ, ಆದರೆ ಇಲ್ಲಿವರೆಗೂ ನಿಖರವಾಗಿ ಎಲ್ಲೂ ಕೂಡ ನಾವು ಅದನ್ನ ಅನ್ವಯ ಮಾಡ್ಲಿಕ್ಕಾಗಲಿಲ್ಲ. 23 ವರ್ಷ ಕಳೆದ್ರೂ ಕೂಡ ಇವತ್ತಿಗೂ ಆ ಅಸ್ಪಷ್ಟತೆ ಅನ್ನೋದು ಇದೆ. ಸೊ ಹಾಗಾಗಿ ಇಲ್ಲಿ ಪರ್ಯಾಯ ವಿವಾದದ ಇತ್ಯರ್ಥವನ್ನ ಮಾಡಿಕೊಳ್ಳುವಂತಹ ಯಾವುದೇ ಒಂದು ವ್ಯವಸ್ಥೆನ ಇಲ್ಲಿ ಕೂಡ ಮಾಡಲಾಗಿಲ್ಲ. ಸೊ ಅದನ್ನ ಈ ಒಂದು ಕರಾರನ್ನ, ಈ ಒಂದು ಅಧಿನಿಯಮದಲ್ಲಿ ನಾವು ತರಬೇಕು ಅನ್ನೋ ಒಂದು ವಿಚಾರನ ಇಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಆ ಒಂದು ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವರ್ಸಸ್ ಎ ರಾಜಪ್ಪದಲ್ಲಿ ಕೊಟ್ಟಂತಹ ತೀರ್ಪಲ್ಲಿ ತ್ರಿಪದಿ ಪರೀಕ್ಷೆ ಅಂತ ಕೊಟ್ಟರೂ ಕೂಡ ಆ ಪರೀಕ್ಷೆಯನ್ನ ನಾವು ನಿಖರವಾಗಿ ಎಲ್ಲೂ ಕೂಡ ಅನ್ವಯ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಈ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಮತ್ತೆ in its opinion, the larger bench will have to necessarily go into legal question in all dimension, depth, keeping with view of all these aspects. ಸೊ ಇವೆಲ್ಲವನ್ನೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಯಾವುದೇ ವಿಭಾಗೀಯ ಪೀಠಗಳಾಗಿರ್ಬೋದು, ಹೆಚ್ಚು ದೊಡ್ಡ ಮಟ್ಟದ ವಿಭಾಗೀಯ ಪೀಠಗಳಾಗಿರ್ಬೋದು, ತಮ್ಮ ಗಮನವನ್ನ ಇದ್ರ ಬಗ್ಗೆ ಹರಿಸಬೇಕು. ಮತ್ತು ಈ ಒಂದು ಪ್ರಕರಣದಲ್ಲಿ ಅವರು ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ವರ್ಸಸ್ ಎ ರಾಜಪ್ಪ ಎಂಬ ಪ್ರಕರಣದಲ್ಲಿ ಕೊಟ್ಟಂತಹ ತೀರ್ಪನ್ನ ಮತ್ತೆ ಪುನರ್ ಪರಿಶೀಲನೆಯನ್ನ ಮಾಡ್ತಾರೆ ಅಂತ ಒಂದು ಅನಿಸಿಕೆಯಲ್ಲಿ ಹೇಳಿದ್ರು. ಸೊ ದಟ್ ಟುಕ್ ಟು ದ ಸ್ಟ್ಯಾಟ್ಯೂಟ್ ಅಂಡರ್ ಕನ್ಸಿಡರೇಷನ್, ನಾಟ್ ಓನ್ಲಿ ಫ್ರಮ್ ದ ಆಂಗಲ್ ಆಫ್ ಪ್ರೊಟೆಕ್ಟಿಂಗ್ ದ ವರ್ಕರ್ಸ್ ಇಂಟ್ರೆಸ್ಟ್, ಬಟ್ ಆಲ್ಸೋ ಆಫ್ ಅದರ್ ಸ್ಟೇಕ್ ಹೋಲ್ಡರ್ಸ್ ಇನ್ ದ ಇಂಡಸ್ಟ್ರಿ, ದ ಎಂಪ್ಲಾಯರ್ ಅಂಡ್ ದ ಸೊಸೈಟಿ. ಸೊ ಈ ಒಂದು ಪ್ರಕರಣದಲ್ಲಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ, ಒಟ್ಟಾರೆ ಹೇಳೋದಾದ್ರೆ ಬರೀ ಕೆಲಸಗಾರರ ಹಿತಾಸಕ್ತಿಯನ್ನ ಕಾಪಾಡುವಂಥದ್ದಲ್ಲ. ಸೊ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ನೌಕರರು ಮತ್ತು ನಿಯೋಜಕರು ಜೊತೆಗೆ ಒಟ್ಟಾರೆ ಸಮಾಜದ ಒಂದು ರಕ್ಷಣೆ ಮಾಡಬೇಕು ಈ ವಿಚಾರದಲ್ಲಿ ಅನ್ನೋ ಉದ್ದೇಶವನ್ನ ನಾವು ಈ ಒಂದು ಪ್ರಕರಣದಲ್ಲಿ ತಿಳ್ಕೋಬಹುದು. ಸೊ ಇದರಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ನಾವು ಅದನ್ನ ಮತ್ತೆ 2 clause J ನ ಒಂದು ನೀಡಿದಂತಹ ಒಂದು ವ್ಯಾಖ್ಯಾನದ ಒಂದು ಪದಗಳನ್ನ ಪುನರ್ ಪರಿಶೀಲನೆಯನ್ನ ನಾವು ಮಾಡಬೇಕು, ಮತ್ತೆ ಅಲ್ಲಿರುವಂತಹ ಅಸ್ಪಷ್ಟತೆಯನ್ನ ಸ್ಪಷ್ಟವಾಗಿ ನಾವು ತಿಳಿಸ್ಕೊಡ್ಬೇಕು ಅಂತ ಇಲ್ಲಿ ಒಂದು ಅನಿಸಿಕೆಯನ್ನ ತಿಳಿಸ್ತಾರೆ. ಸೊ ಇಲ್ಲಿ ಅವರು ಈ ಒಂದು ಅಮೆಂಡೆಡ್ ಡೆಫಿನಿಷನ್ ನ ಆದಷ್ಟು ಬೇಗ ನಾವು ಜಾರಿಗೆ ಅದನ್ನ ತರಬೇಕು, ಇದಕ್ಕೆ ಶಾಸಕಾಂಗ ಎಲ್ಲ ರೀತಿಯ ಕ್ರಮಗಳನ್ನ ತೆಗೆದುಕೋಬೇಕು ಅಂತ ಹೇಳಿ ತಮ್ಮ ಅನಿಸಿಕೆಯಲ್ಲಿ ಈ ಒಂದು ತೀರ್ಪಿನಲ್ಲಿ ನೀಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.